ಅದಕ್ಕೆ ನಾವು ವಿಶೇಷ ಶಿಕ್ಷಣವನ್ನು ಪಡೆಯಬಾರದಲ್ಲ, ಹಾಗಾಗಿ ಪುರಾಣದಲ್ಲಿ ಬರೆದಿದ್ದೇವೆ. ಅದರ ಫಲ ಏನು ಗಂಟೆ ಪಡೆದ ಅಂತ ಒಂದು ಇದೆ, ಅದು ನೋಡಿ ಅಲ್ಲಿ ಭಟ್ರ ಇಷ್ಟಾರ್ಥ ಉಂಟು, ಅದನ್ನು ಅನುಗ್ರಹ ಮಾಡಬೇಕು ಅಂತ ಜಗನ್ಮಾತೆಯಾದ ತಾಯಿಯಲ್ಲಿ ನಾವು ಜೋಡಿಸಿ ಪ್ರಾರ್ಥನೆ ಮಾಡೋದು. ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮಸ್ತುತೆ. ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮಸ್ತುತೆ. ಪ್ರಾರ್ಥನೆ ಮಾಡಿ ಸಪ್ತಶತಿಯ ಶ್ಲೋಕವಿದೆ. ಅದರದ್ದು ಅರ್ಥ ಏನಂದರೆ, ದೇವಿ ಋಷಿಗಳಿಗೆಲ್ಲ ಹೇಳ್ತಾ ಇದ್ದಾರೆ, ಈ ಗಂಟದ ಶಬ್ದ ಓಂಕಾರ ಎಂಬುದು 3 ಲೋಕಕ್ಕೆ ಕೇಳ್ತದೆ. ಆದ್ದರಿಂದ ದುಷ್ಟ ಜನಗಳಿಂದ ಬರುವಂತಹ ಬಾಧೆ ದೋಷಗಳಿದ್ದರು ಆ ಗಂಟಾನಾದ ಸೇವೆ ಅರ್ಪಣೆ ಮಾಡಿದ್ರಿಂದ ದೋಷಗಳಿಗೆ ಪರಿಹಾರ. ತಾಯಿ ಮಕ್ಕಳ ನ್ಯಾಯ ಪರಿಪಾಲನೆ ಮಾಡಿ ಇವರೆಲ್ಲ ಜೀವನದ ಒಳ್ಳೆಯ ರೀತಿಯಲ್ಲಿ ಎಲ್ಲ ಮಾಡಿಸಿದ್ದಾರೆ. ದೇವಿಯ ಸಾನ್ನಿಧ್ಯ ಅಭಿವೃದ್ಧಿಯಾಗಿದೆ. ನಿಮಗೂ ಬರುವಂತಹ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡಿಕೊಟ್ಟು ಕ್ಷೇತ್ರಕ್ಕೆ ಬಂದು ನಾವು ಪ್ರಾರ್ಥನೆ ಮಾಡೋದ್ರಿಂದ ನಮ್ಮ ಕಷ್ಟಗಳನ್ನೆಲ್ಲ ಪರಿಹಾರ ಆಯಿತು, ನಮಗೆ ಇಷ್ಟಾರ್ಥ ಅನುಗ್ರಹ ಆಯಿತು ಅಂತ ಒಳ್ಳೆಯ ಮಾತನ್ನು ಆ ತಾಯಿ ನಮಗೆ ಅನುಗ್ರಹ ಮಾಡಬೇಕು ಅಂತ ನಾವು ತಾಯಿಯಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ.
ಧನಕನಕ ಸಮೃದ್ಧಿಗೆ ಭಾಗ್ಯ ಸೌಭಾಗ್ಯ ವೃದ್ಧಿಗೆ ಪರಿಜನ ಪ್ರವೃತ್ತಿಗೆ ಪೋಷಣ ಧರ್ಮವೃದ್ಧಿಗೆ ಯುವತಿ ಜನ ಪ್ರವೃತ್ತಿಗೆ ಪುತ್ರ ಪೌತ್ರಾದಿ ವೃದ್ಧಿಗೆ ಭವಭವತು ಸಮಸ್ತ ಮಂಗಲಂ ಶಾಶ್ವತ ಮನಸ್ಸಂಕಲ್ಪ ಸಿದ್ಧಿರಸ್ತು. ಬಾರಿ ನಾನು ಈ ದೇವಸ್ಥಾನಕ್ಕೆ ಬಂದಿರೋದು. ಹೋದ ವಾರ ನಮ್ಮ ತಾಯಿ ಬಂದು ನಂಗೆ ಮಾರಿಯಮ್ಮನ ದೇವಸ್ಥಾನ ಆಚೆ ಇದ್ದೀನಿ ಅಂತ ಅಂದಾಗ ಅವ್ರಿಗೆ ಹರಕೆ ಹೊತ್ಕೊಳ್ಳೋಕೆ ಹೇಳಿದ್ದೆ. ಏನು ಹರಕೆ ಹೊತ್ಕೊಂಡ್ಮೇಲೆ ಬರೋಣ ಅಂತ ಅಂದ್ಕೊಂಡೆ. ಬಟ್ ಮಂಗ್ಳೂರಿಗೆ ಹಾಂಗೂ ಹಿಂಗೂ ಕಟೀಲಿಗೆ ಬಂದಿದೆ ಅಂದ್ಬಿಟ್ಟು ನಮ್ಮ ತಾಯಿ ಫಸ್ಟ್ ಟೈಮ್ ಬಂದಿದ್ದಿಲ್ಲಿ. ಅದಕ್ಕೆ ನಾನು ಬಂದು ಹೋಗೋಣ ಅಂತ ಬಂದೆ. ಆ್ಯಂಡ್ ಇಲ್ಲಿ ಮೊದಲನೇದಾಗಿ ಇದು ಹೊಸದಾಗಿ ಕಟ್ಟಿರೋದು ಅಂತ ಕೇಳ್ಪಟ್ಟೆ. ಆ್ಯಂಡ್ ಭಾಳ ಚೆನ್ನಾಗಿದೆ, ಭಾಳ ಪೀಸ್ಫುಲ್ ಆಗಿದೆ. ಅಲ್ಲಿ ತುಂಬ ಶಕ್ತಿ ಇದೆ. ಆ್ಯಂಡ್ ಖಂಡಿತ ಆ ದೇವಿ ಪ್ರತಿಯೊಬ್ಬರ ಜೊತೆನೂ ಈ ಕ್ಷೇತ್ರದಲ್ಲಿ ಎಲ್ಲರೂ ಬಂದು ಹೋಗಬೇಕು ಅನ್ನೋದು ಒಂದಿದೆ ಅನ್ನೋದು ಕೇಳ್ಪಟ್ಟೆ. ಸೊ ಇಲ್ಲಿನ ಈ ಕ್ಷೇತ್ರದೇ ಅಲ್ಲ, ಎಲ್ಲರೂ ಬನ್ನಿ, ದೇವಸ್ಥಾನಕ್ಕೆ ಬನ್ನಿ. ಇಲ್ಲಿ ತುಂಬ ಶಕ್ತಿ ಇದೆ. ಬಂದು ಒಂದ್ಸಲ ದೇವಿಗೆ ನೋಡಿ. ಅವಳು ತುಂಬ ಸುಂದರವಾಗಿದ್ದಾಳೆ. ಆ್ಯಂಡ್ ಈ ದೇವಿ ಪ್ರತಿಯೊಬ್ಬರಿಗೂ ಚೆನ್ನಾಗಿ ಕಾಪಾಡಲಿ, ಒಳ್ಳೆಯದಾಗಲಿ ಎಲ್ಲರಿಗೂ. ಹೋದ ವಾರ ಬಂದಿದ್ದು, ಅದು ಈರೇಡದ ಮೇಲೆ ಬರೋಣ ಅಂತ ಅಂದ್ಕೊಂಡೆ ನಾನು. ಬಟ್ ಯಾಕೋ ನನಗೆ ಮತ್ತೆ ಬರ್ತಾ ಇರ್ತೀನಿ ಬಟ್ ಈರೇಡದ ಮೇಲೆ ಬರೋಣ ಅಂತ ಅಂದ್ಕೊಂಡೆ. ಬಟ್ ಅದು ಗೊತ್ತಿಲ್ಲ ಯಾಕೆ ಹಂಗೆ ಅನಿಸ್ತು ಅಂತ. ಇವತ್ತು ಬೆಳಗ್ಗೆ ಎದ್ದು ಮಾರಿಯಮ್ಮಂಗೆ ಹೋಗಬೇಕು ಅಂತ ಅನಿಸ್ತು, ಅದಕ್ಕೆ ಬಂದಿದ್ದೀನಿ.